ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೆತನಕ್ಕೆ ಕಾರಣವಾಗ್ತಾ ಇದೆ. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಾ ಇದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು. ಇದಕ್ಕಿರುವ ಚಿಕಿತ್ಸೆಗಳಾದ IUI, IVF ಯಾವಾಗ ತಗೊಂಡ್ರೆ ಸೂಕ್ತ, ಅದು ಯಾವ ರೀತಿಯಾಗಿರುತ್ತೆ? IVF ಕುರಿತಾಗಿ ಸಾಕಷ್ಟು ಜನಕ್ಕೆ ಹಲವಾರು ಪ್ರಶ್ನೆಗಳಿರುತ್ತೆ. ಹಾಗೆ ಹಲವು ತಪ್ಪು ಕಲ್ಪನೆಗಳು ಕೂಡ ಇದೆ. ಅವುಗಳನ್ನು ಸ್ಪಷ್ಟಪಡಿಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಲನ್ ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್, ವೈಟ್ಫೀಲ್ಡ್ ಬೆಂಗಳೂರಿನಲ್ಲಿ ರಿಪ್ರೊಡಕ್ಟಿವ್ ಮೆಡಿಸಿನ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಕಾವ್ಯ ಡಿ ಶರ್ಮಾ ಅವರು. ಬನ್ನಿ ಅವ್ರ ಜೊತೆ ಮಾತನಾಡಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಎಲ್ರಿಗೂ ನಮಸ್ಕಾರ. ಡಾಕ್ಟರ್, ಸಾಮಾನ್ಯವಾಗಿ ಬಂಜೆತನದ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಆಗಿದೆ. ಅದಕ್ಕೆ IVF ಒಂದು ವರದಾನವಾಗಿದೆ. ಸಾಕಷ್ಟು ಜನ ಅದರ ಉಪಯೋಗ ಪಡಿತಾ ಇದ್ದಾರೆ. ಆದರೂ ಕೂಡ ತುಂಬಾ ಜನಕ್ಕೆ ಇನ್ನೂ ಕ್ವೆಶನ್ಸ್ ಇದೆ. IVF ಅಂದ್ರೆ ಅದನ್ನ ಒಂದು ರೀತಿಯಾಗಿ ನೋಡ್ತಾರೆ, ಅಂದ್ರೆ ಹೇಗಿರುತ್ತೋ ಅದನ್ನ ಒಂದು ಕೃತಕವಾಗಿ ನೋಡ್ತಾರೆ. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಿ ಡಾಕ್ಟರ್? ಸತತ ಪ್ರಯತ್ನ ಮಾಡಿದ್ರೂ ಈಗ ಸಾವಿರಾರು ದಂಪತಿಗಳು ಬಂಜೆತನದಿಂದ ನರಳ್ತಾ ಇದ್ದಾರೆ. ಇಂಥವ್ರಿಗೆ IVF ಒಂದು ವರ ಅಂತಲೇ ಹೇಳ್ಬೋದು. IVF ಅಂತಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಇದು ಒಂದು ART ಪ್ರೊಸೀಜರ್, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಪ್ರೊಸೀಜರ್. ಇಲ್ಲಿ ನಾವು ಹೆಂಡತಿಯ ಅಂಡಾಣು ಅಥವಾ ಮೊಟ್ಟೆ, ಆಮೇಲೆ ಗಂಡನ ವೀರ್ಯಾಣು ಅಥವಾ ಸ್ಪರ್ಮ್, ಇದನ್ನು ದೇಹದಿಂದ ಹೊರಗೆ ತಗೊಂಡು ಬಂದು ಲ್ಯಾಬೊರೇಟ್ರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಭ್ರೂಣಗಳಾಗಿ ತಯಾರಿಸ್ತೀವಿ. ಈ ತಯಾರಿಸಿರೋ ಭ್ರೂಣನ ಮತ್ತೆ ಹೆಂಡತಿಯ ಗರ್ಭಕೋಶದಲ್ಲಿ ಇಡಿಸ್ತೀವಿ. ಈ ಪ್ರೊಸೀಜರ್ನೇ IVF ಅಂತ ಹೇಳಿ ಕರಿತೀವಿ. ಡಾಕ್ಟರ್, ಇನ್ನು ಈ IVF ಪ್ರೊಸೀಜರ್ ಯಾವಾಗ ಕೂಡ ಅಂದರೆ ಯಾವಾಗಲೂ ಸಕ್ಸಸ್ ಕಾಣುತ್ತೆ ಅಂತ ಹೇಳಬಹುದಾ? ಎಷ್ಟು ದಿನ ತಗೊಳ್ಬೋದು ಅಥವಾ ಎಷ್ಟು ವರ್ಷಗಳ ನಂತರ ಈ ಪ್ರಯತ್ನಕ್ಕೆ ಪೇಷಂಟ್ಸ್ ಇಳಿಬೇಕು? ಮತ್ತು ಒಟ್ಟಾರೆಯಾಗಿ ಇದರ ಸಕ್ಸಸ್ ರಿಸಲ್ಟ್ಸ್ ಯಾವ ರೀತಿಯಾಗಿದೆ? ಸುಮಾರು ಜನ IVF ಮಾಡಿಸ್ಕೊಂಡಿದ್ದ ತಕ್ಷಣವೇ 100% ಸಕ್ಸಸ್ ಆಗಿಬಿಡತ್ತೆ ಅಂತ ನಂಬಿರ್ತಾರೆ. ಅದು ಖಂಡಿತ ಸತ್ಯ ಅಲ್ಲ. ಯಾಕಂದರೆ IVFಗೆ ಸಕ್ಸಸ್ ಬಗ್ಗೆ ಹೇಳಬೇಕು ಅಂತಂದರೆ ಹಲವಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು, ಪೇಷಂಟ್ ಅವ್ರದ್ದು ಏಜ್ ಆಗಿರ್ಬೋದು, ಆಮೇಲೆ ಹೆಂಡತಿಯ ಎಗ್ ಕ್ವಾಲಿಟಿ ಹೇಗಿದೆ, ಸ್ಪರ್ಮ್ ಕ್ವಾಲಿಟಿ ಹೇಗಿದೆ, ಭ್ರೂಣದ ಕ್ವಾಲಿಟಿ ಹೇಗಿದೆ, ಆಮೇಲೆ ಇನ್ನೇನಾದರೂ ಫಲವತ್ತತೆಯ ಸಮಸ್ಯೆಗಳಿದೆಯಾ, ಗರ್ಭಕೋಶದಲ್ಲಿ ಏನಾದರೂ ಗಡ್ಡೆಗಳಿದೆಯಾ ಅಂತ ಹಲವಾರು ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಆಗಿರ್ಬೋದು. ಈ ಥರ ಹಲವಾರು ಕಾರಣಗಳಿಂದ ಸಕ್ಸಸ್ ರೇಟ್ ಡಿಪೆಂಡ್ ಆಗಿರುತ್ತೆ. ಜಾಗತಿಕವಾಗಿ ತಗೊಂಡ್ರೆ IVF ಸಕ್ಸಸ್ ರೇಟು ಅರೌಂಡ್ 50 to 60% ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈ IVF ಕುರಿತಾಗಿ ಸಾಕಷ್ಟು ಮಿತ್ಗಳಿದೆ, ಪ್ರಶ್ನೆಗಳಿದೆ. ಈಗ ಸಾಮಾನ್ಯವಾಗಿ ಗಮನಿಸೋದಾದ್ರೆ ಹೆಚ್ಚಾಗಿ ಟ್ವಿನ್ಸ್ ಆಗಿರ್ತಾರೆ. IVF ಇಂದ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಉಂಟಾಗುತ್ತೆ. ಇದು ಯಾವಾಗಲೂ ಕೂಡ ಅಂದ್ರೆ ಯಾಕೆ ಹೀಗಾಗುತ್ತೆ? ಮತ್ತೆ ಟ್ವಿನ್ಸ್ನ ವಾಲಂಟಿಯರ್ಲಿ ಬೇಕು ಅಂತ ಅಂದ್ರೆ IVF ಮೂಲಕ ಮಾಡ್ಕೊಳ್ಬಹುದಾ? ಹೇಗೆ ವರ್ಕ್ ಆಗುತ್ತೆ ಇದು ಡಾಕ್ಟರ್? ಜನರಲಿ ನ್ಯಾಚುರಲ್ ಕನ್ಸೆಪ್ಷನ್ಗೆ ಕಂಪೇರ್ ಮಾಡಿದ್ರೆ IVF ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಟ್ವಿನ್ಸ್ ಅಥವಾ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಹೆಚ್ಚಳವನ್ನು ಕಾಣ್ಬೋದು ನಾವು. ಯಾಕಂತಂದರೆ ಈ IVF ಮಾಡಿದಾಗ ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡ್ತೀವಲ್ವ, 2 ಅಥವಾ 3 ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಕೆಲವೊಬ್ಬರಿಗೆ ಟ್ವಿನ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಂತ ಎಲ್ರಿಗೂ ಟ್ವಿನ್ಸ್ ಆಗಿಬಿಡುತ್ತೆ ಅಥವಾ ಎಲ್ರಿಗೂ ಮಲ್ಟಿಪಲ್ ಜೆಸ್ಟೇಷನ್ ಆಗಿಬಿಡುತ್ತೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಇವಾಗ ಲ್ಯಾಬ್ರೇಟ್ರೀಸ್ ಎಲ್ಲ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಆಗಿರೋದ್ರಿಂದ ಈ ಭ್ರೂಣಗಳನ್ನ ನಾವು ಡೇ 5 ಅಥವಾ ಬ್ಲಾಸ್ಟೋಸಿಸ್ ಸ್ಟೇಜ್ ತನಕ ಬೆಳೆಸ್ತೀವಿ. ಈ ಥರ ಎಂಬ್ರಿಯೋಸ್ನ ಸಿಂಗಲ್ ಆಗಿ ಸಹ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಈ ಥರ ಸಿಂಗಲ್ ಆಗಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಮುಂಚೆ ಥರ ಟ್ವಿನ್ಸ್ ಜಾಸ್ತಿ ಜನಕ್ಕಾಗೋದನ್ನ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಓಕೆ ಡಾಕ್ಟರ್, ಅಂತ ಹೇಳಿದ್ರೆ ಇವಾಗ IVF ಮೂಲಕ
ಮಗು ಹುಟ್ಟಿರುವ ಸಂದರ್ಭದಲ್ಲಿ ಎಸ್ಪೆಷಲಿ ಟ್ವಿನ್ಸ್ ಆಗಿರ್ಬೋದು, ತುಂಬ ಮಗು ಜೀವ ಕಳ್ಕೊಳ್ಳೋದಾಗಿರ್ಬೋದು, ಈ ರೀತಿ ಜಾಸ್ತಿ ಆಗ್ತಾ ಇರುತ್ತೆ. ಈ IVF ಓವರಾಲ್ ಪ್ರೊಸೀಜರಿಂದ ತಾಯಿಯ ಹೆಲ್ತ್ಗೂ ಕೂಡ ಏನಾದರೂ ಎಫೆಕ್ಟ್ ಆಗುತ್ತಾ? ಏನು ವ್ಯತ್ಯಾಸ ಆಗುತ್ತೆ ನ್ಯಾಚುರಲ್ಗೂ ಮತ್ತು IVFಗೂ? ಇವಾಗ IVF ಅಲ್ಲಿ ನಾವು ಹಾರ್ಮೋನ್ ಇಂಜೆಕ್ಷನ್ಸ್ನ ಉಪಯೋಗಿಸ್ತೀವಿ. ಈ ಹಾರ್ಮೋನ್ ಇಂಜೆಕ್ಷನ್ಸ್ ಉಪಯೋಗಿಸೋದ್ರಿಂದ ಸಣ್ಣ ಸಣ್ಣ ಸೈಡ್ ಎಫೆಕ್ಟ್ಸ್ ಅಂತ ಕಾಣಿಸ್ಬೋದು. ಅದು ಎಲ್ಲರಲ್ಲೂ ಕಾಣಲ್ಲ, ಕೆಲವು ಪೇಷಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಂಥದ್ದು. ಕೆಲವ್ರಿಗೆ ಸ್ವಲ್ಪ ಹೊಟ್ಟೆ ಉಬ್ರ ಆಗೋದು, ಮತ್ತು ತಾತ್ಕಾಲಿಕವಾಗಿ ಮಲಬದ್ಧತೆ ಇಲ್ಲ ಕಾನ್ಸ್ಟಿಪೇಷನ್ ಅಂತ ಹೇಳ್ಬೋದು, ಸ್ವಲ್ಪ ಮೂಡ್ ಸ್ವಿಂಗ್ಸು ಡ್ಯೂರಿಂಗ್ ದಟ್ ಇಂಜೆಕ್ಷನ್ ಕೊಡ್ತಿರೋ ಫೇಸಲ್ಲಿ ಕಾಣಿಸುತ್ತೆ. ಮೇಜರ್ ಸೈಡ್ ಎಫೆಕ್ಟ್ಸ್ ಅಥವಾ ಗಂಭೀರವಾದ ದುಷ್ಪರಿಣಾಮಗಳು ಈ IVF ಪ್ರೊಸೀಜರಿಂದನೇ ಆಗುತ್ತೆ ಅನ್ನೋದು ತುಂಬಾ ಅತಿ ಕಮ್ಮಿ ಅಥವಾ ಇಲ್ಲವೇ ಇಲ್ಲ ಅನ್ನೋದನ್ನ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು IVF ಮೂಲಕ ಹುಟ್ಟಿರುವಂಥ ಬೇಬಿ ಅದರ ಹೆಲ್ತ್ ಮೇಲೂ ಕೂಡ ಏನಾದರೂ ವ್ಯತ್ಯಾಸಗಳಿರುತ್ತಾ? ನ್ಯಾಚುರಲ್ ಆಗಿ ಹುಟ್ಟಿರುವಂಥ ಬೇಬಿಗೂ IVF ಬೇಬಿಯ ಹೆಲ್ತ್ಗೂ ಏನು ವ್ಯತ್ಯಾಸಗಳಿರುತ್ತೆ? ಈ ಹಾರ್ಮೋನಲ್ ಚೇಂಜಸ್ ಮಗು ಮೇಲೂ ಎಫೆಕ್ಟ್ ಮಾಡುತ್ತಾ ಡಾಕ್ಟರ್? ಸುಮಾರು ಜನ ಈ ಕ್ವೆಶನ್ಸ್ ಕೇಳ್ತಾರೆ, ಯಾಕಂದರೆ ಎಲ್ಲರ ಮೈಂಡಲ್ಲೂ ಅದೇ ಇರುತ್ತೆ. IVF ಅಲ್ಲಿ ಅಂತಂದರೆ ಲ್ಯಾಬಲ್ಲಿ ಆಗಿಬಿಟ್ಟಿರುತ್ತೆ ಬೇಬಿ, ಸೊ ಬೇಬಿಗೇನೋ ಅಬ್ನಾರ್ಮಲ್ ಆಗಿರುತ್ತೆ ಅನ್ನೋ ತುಂಬ ಜನಕ್ಕೆ ಅವ್ರ ತಲೆಯಲ್ಲಿರುತ್ತೆ. ಬಟ್ ಅದೆಲ್ಲ ಸತ್ಯ ಅಲ್ಲ. ಯಾಕಂತಂದರೆ IVF ಅಲ್ಲಿ ನಾವು ಭ್ರೂಣನ ಮಾತ್ರ ಲ್ಯಾಬಲ್ಲಿ ತಯಾರಿಸ್ತೀವಿ. ಅದಾದ ನಂತರ ಬೇಬಿ ಬೆಳೆಯೋದು, ಅದ್ರ ಬೆಳವಣಿಗೆ ಎಲ್ಲ ಗರ್ಭಕೋಶದಲ್ಲೇ ನ್ಯಾಚುರಲ್ ಆಗಿ ಹೇಗೆ ಕನ್ಸೀವ್ ಆಗಿರುತ್ತೋ ಅದೇ ಥರ ಬೆಳ್ಕೊಂಡು ಹೋಗುತ್ತೆ. ಓಕೆನಾ? ಸೊ ಇನ್ನು ಕಾಮನ್ ನ್ಯಾಚುರಲ್ ಕನ್ಸೆಪ್ಷನಲ್ಲಿ ಇರೋವಂಥ ಲೇಡೀಸ್ಗೂ ಸ್ವಲ್ಪ ಮಟ್ಟದ ರಿಸ್ಕ್ ಇದ್ದೇ ಇರುತ್ತೆ. ಅಬ್ನಾರ್ಮಲ್ ಆಗಿ ಹುಟ್ಟೋ ಬೇಬೀಸ್ಗೆ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ. IVF ಅಲ್ಲೂ ಅಷ್ಟೇ ರಿಸ್ಕ್ ಇದೆ. ಇದರಿಂದ ಜಾಸ್ತಿ ರಿಸ್ಕ್ ಇದೆ ಅಂತ ಹೇಳೋದು ತಪ್ಪಾಗತ್ತೆ. ಓಕೆ ಎಸ್ ಡಾಕ್ಟರ್, ನಾವು ಆಗಲೇ ಮಾತನಾಡ್ದಂಗೆ ಅಂದರೆ ಈಗ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ಗೆ ಹೇಗೆ ಈಗ ಒನ್ ಎಂಬ್ರಯೋ ಟ್ರಾನ್ಸ್ಫರ್ ಮಾಡೋದಾಗಲಿ, ಮಲ್ಟಿಪಲ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಮಲ್ಟಿಪಲ್ ಆಗ್ತಾ ಇರೋದ್ರಿಂದ ಅದು ಹೇಗೆ ಪೇಷಂಟ್ ಕೈ ಅಥವಾ ಡಾಕ್ಟರ್ ಕೈಯಲ್ಲಿ ಇರುತ್ತೋ ಹಾಗೆ ತುಂಬ ಜನಕ್ಕೆ ಡೌಟು, ಈಗ ಮಗುವಿನ ಲಿಂಗ ಕೂಡ ಡಿಸೈಡ್ ಮಾಡ್ಬೋದಾ ಅಥವಾ ಮುಂಚೆನೇ ಗೊತ್ತಾಗುತ್ತಾ IVF ಇಂದ? ಈ ರೀತಿ ಪ್ರಶ್ನೆಗಳು ಸಾಕಷ್ಟಿದೆ ಡಾಕ್ಟರ್. ಖಂಡಿತ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ PCPNDT ಆ್ಯಕ್ಟ್ ಪ್ರಕಾರ ಸೆಕ್ಸ್ ಡಿಟರ್ಮಿನೇಷನ್ ಇಸ್ ಇಲ್ಲಿಗಲ್. ಅದನ್ನು ಚೆಕ್ ಮಾಡಲಿಕ್ಕೆ ಬರೋದಿಲ್ಲ. ಜಸ್ಟ್ ಭ್ರೂಣ ಹಾಕ್ಬಿಟ್ಟಿರೋದ್ರಿಂದ ಅದು ಹೆಣ್ಣಾಗತ್ತೋ ಗಂಡಾಗತ್ತೋ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಓಕೆ, ಸೊ ಅಂಥ ಪ್ರಾಕ್ಟೀಸಸ್ಸು ತುಂಬ ಅನ್ಎಥಿಕಲ್ಲು ಮತ್ತು ಇಲ್ಲೀಗಲ್ ಸಹ. ಸೊ ಯಾರೂ ಅದನ್ನ ಮಾಡೋದಿಲ್ಲ. ಡಾಕ್ಟರ್, ಇನ್ನು IVF ಇಂದ ಈಗ ಅಂದರೆ IVFಗೆ ಹೋಗಬೇಕು ಅನ್ನೋರು ಯೂಶ್ವಲಿ ಮೊದಲು ನ್ಯಾಚುರಲ್ ಕನ್ಸೆಪ್ಷನ್ ಟ್ರೈ ಮಾಡಿರ್ತಾರೆ. IVFನ ಚೂಸ್ ಮಾಡ್ಕೊಳ್ಳೋವರೆಗೂ ತುಂಬ ಟೈಮ್ ಆಗಿ ಹೋಗಿರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈಗಿನ ಜೀವನ ಶೈಲಿಗೆ ಲೇಟಾಗಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ IVF ರಿಸಲ್ಟ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಇದೆಯಾ? ಏಜ್ ಅನ್ನೋದು IVF ಅಲ್ಲಿ ಎಷ್ಟು ಮುಖ್ಯ? ಅಂದರೆ ಹೇಗಿದ್ರೂ IVF ಮಾಡಿಸ್ಕೊಳ್ತೀವಲ್ಲ ಅಂತ ಡಿಲೇ ಮಾಡಿದ್ರೆ ಅದು ಪರಿಣಾಮ ಬೀರುತ್ತಾ ಅನ್ನುವಂಥದ್ದು? ಖಂಡಿತವಾಗಿ ಏಜ್ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಯಾಕಂತಂದರೆ 35ಕ್ಕಿಂತ ಕಮ್ಮಿ ಇರೋವಂಥ ಹೆಣ್ಮಕ್ಳಿಗೆ ನಾವು IVF ಅಲ್ಲಿ ಹೆಚ್ಚಾಗಿ ಸಕ್ಸಸ್ನ ಕಾಣ್ತೀವಿ. ಅದೇ ಏಜ್ ಆಗ್ತಾ ಹೋದಂಗೆ ಹೆಣ್ಮಕ್ಳಲ್ಲಿ ಎಗ್ ಕೌಂಟು ಅಥವಾ ಎಗ್ ರಿಸರ್ವ್ ಅಂತ ಹೇಳ್ತೀವಲ್ವ, ಅದು ಕಮ್ಮಿ ಆಗ್ತಾ ಬರುತ್ತೆ ಏಜ್ ಆಗ್ತಾ ಇದ್ದಂಗೆ. ಕೌಂಟ್ ಜೊತೆಗೆ ಕ್ವಾಲಿಟಿ ಕೂಡ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ಏಜ್ ಆಗ್ತಾ ಇದ್ದಂಗೆ. ಮೆನ್ನಲ್ಲೂ ಗಂಡಸರಲ್ಲೂ ವೀರ್ಯಾಣುದ ಕ್ವಾಲಿಟಿ ಏಜ್ ಆಗ್ತಾ ಇದ್ದಂಗೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಸೊ ಪ್ರಾಪರ್ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಅತಿ ಸಕ್ಸಸ್ ಕೊಡುತ್ತೆ. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ರಾಜು ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜು ಅವರೇ. ಹೇಳಿ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹೇಳಿ ರಾಜು ಅವರೇ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ದೂರವಾಣಿ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ಎಸ್ ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ ಅಂದರೆ ಯಾವ ರೀತಿಯಾಗಿ IVFನ ಮೊರೆ ಹೋಗ್ತಾರೆ ಮತ್ತು ಅದರ ಏಜ್ ಕೂಡ ಮ್ಯಾಟರ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಇನ್ನು ಈ IVFಗಳು ಫೇಲ್ ಆದಾಗ ಡಾಕ್ಟರ್ ತುಂಬ ಜನ ಪೇಷಂಟ್ಸ್ ಕುಗ್ಗಿ ಹೋಗ್ತಾರೆ. ಅಂದರೆ ಫಸ್ಟ್ ಟೈಮ್ ಸಾಧ್ಯ ಆಗಿಲ್ಲ ಅಂದರೆ ಮಲ್ಟಿಪಲ್ ಟೈಮ್ಸ್ IVFನ ಮಾಡಿಸ್ಕೊಳ್ಬೋದಾ? ಅದು ಸಕ್ಸಸ್ ರೇಟ್ಗೆ ಹೇಗೆ ಇದು ಮಾಡುತ್ತೆ ಅನ್ನುವಂಥದ್ದು? ಎಲ್ಲರಿಗೂ IVF ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆಗೋದಿಲ್ಲ.
ನಾನು ಆವಾಗಲೇ ಹೇಳಿದೆ, ಸಕ್ಸಸ್ ರೇಟ್ ಅನ್ನೋದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಥರ ಅಂತಂದರೆ ಎಗ್ ಕ್ವಾಲಿಟಿಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಸ್ಪರ್ಮ್ ಕ್ವಾಲಿಟಿಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಗರ್ಭಕೋಶದಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಕೆಲವೊಂದು ಸತಿ ಭ್ರೂಣದ ಕ್ವಾಲಿಟಿ ಚೆನ್ನಾಗಿಲ್ದಲೇ ಇರ್ಬೋದು, ಇನ್ನು ಕೆಲವೊಂದು ಸತಿ ಭ್ರೂಣದ ಕ್ವಾಲಿಟಿ ಚೆನ್ನಾಗಿದ್ರೂ ಗರ್ಭಕೋಶ ಅದನ್ನು ಸ್ವೀಕರಿಸ್ತಲೇ ಇರ್ಬೋದು. ಅದನ್ನು ನಾವು ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತ ಹೇಳಿ ಕರಿತೀವಿ. ಈ ಥರ ಹಲವಾರು ಫ್ಯಾಕ್ಟರ್ಸಿಂದ ಸಕ್ಸಸ್ ರೇಟ್ ಡಿಪೆಂಡ್ ಆಗಿರುತ್ತೆ. ಎಷ್ಟೊಂದು ಜನ ಒಂದು IVF ಅಟೆಂಪ್ಟ್ ಫೇಲ್ ಆಗಿಬಿಟ್ಟಿದ್ದೀವಿ ಅಂತ ನಿಲ್ಲಿಸೇ ಬಿಡ್ತಾರೆ ಟ್ರೀಟ್ಮೆಂಟು, ಮುಂದಕ್ಕೆ ಹೋಗೋಕ್ಕೆ ಧೈರ್ಯನೇ ಪಡೋದಿಲ್ಲ. ಅಂಥವ್ರು ದಯವಿಟ್ಟು ನಿರಾಶರಾಗಬೇಡಿ. ಯಾಕಂತಂದರೆ ಎಷ್ಟೊಂದು ಜನಕ್ಕೆ ನಾವು ನೋಡಿದ್ದೀವಿ 2ನೇ ಅಟೆಂಪ್ಟ್ 3ನೇ ಅಟೆಂಪ್ಟಲ್ಲಿ ಸಕ್ಸಸ್ ಸಿಕ್ಕಿದೆ, ಇನ್ನು ಕೆಲವರಿಗೆ 5ನೇ ಅಟೆಂಪ್ಟಲ್ಲಿ ಕೂಡ ಸಕ್ಸಸ್ ಸಿಕ್ಕಿದೆ. ಸೊ ಪ್ರಾಪರಾಗಿ ಕಂಟಿನ್ಯೂ ಮಾಡ್ತಾ ಇರಬೇಕು ಟ್ರೀಟ್ಮೆಂಟು, ಮತ್ತು ಪೇಷನ್ಸ್ ಇಟ್ಕೊಳ್ಬೇಕು, ಹೋಪ್ಸ್ ಇಟ್ಕೊಬೇಕು. ಈ ಥರ ಎಲ್ಲ ಇಟ್ಕೊಂಡು ಮತ್ತು ಯಾಕೆ ಫೇಲ್ ಆಗಿದೆ ಅಂತ ಪ್ರಾಪರಾಗಿ ಟೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನ ನಾವು ಕೊಟ್ಟರೆ ಖಂಡಿತವಾಗಿಯೂ ಸಕ್ಸಸ್ ರೇಟ್ ಸಿಗುತ್ತೆ. ಎಸ್ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಯೋಗೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ದೂರವಾಣಿ ಸಂಪರ್ಕ ಸಮಸ್ಯೆ ಆಗಿದೆ ಅಂತ ಕಾಣಿಸುತ್ತೆ. ಎಸ್ ಡಾಕ್ಟರ್, ಈಗ IVF ಅಲ್ಲಿ ಕೆಲವೊಂದಷ್ಟು ನಾರ್ಮ್ಸ್ ಇರುತ್ತೆ. ಈ ಪ್ರೊಸೀಜರ್ನ ತಗೊಳ್ಬೇಕಂದ್ರೆ ನೀವು ಹೇಳ್ದಂಗೆ ಈಗ ಲಿಂಗ ಆಗಿರ್ಬೋದು, ಅದೆಲ್ಲವೂ ಕೂಡ ಸಾಕಷ್ಟು ಜನಕ್ಕೆ ಮಿತ್ಸ್ ಇರುತ್ತೆ. ಇನ್ನು IVFಗೆ ಹೋಗಬೇಕಾದ್ರೆ ಏನೆಲ್ಲ ನೋಡ್ತಾರೆ ಅಂದರೆ ಜೆನೆಟಿಕ್ ಟೆಸ್ಟ್ ಕೂಡ ಸಾಧ್ಯವಾಗುತ್ತೆ. ಯಾಕೆ ತುಂಬ ಜನ ಪೇಷಂಟ್ಸ್ಗೆ ಮೈಂಡಲ್ಲಿ ಇರುತ್ತೆ IVF ಮೂಲಕ ಅಂದರೆ ಹೇಗೋ ಏನೋ ಇದು ಗೊತ್ತಿಲ್ಲ, ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ IVF ಅಲ್ಲಿ ಜೆನೆಟಿಕ್ ಟೆಸ್ಟಿಂಗು ಮಾಡ್ತೀವಿ. ಯಾರ್ಯಾರಿಗೆ ಮಾಡ್ತೀವಿ ಅಂತಂದರೆ ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್, ತುಂಬ ವಯಸ್ಸಾಗಿದೆ, ಹೆಂಡತಿಯ ಏಜ್ ಜಾಸ್ತಿ ಇರೋವಂಥವರಿಗೆ, ಅಬ್ನಾರ್ಮಲ್ ಬೇಬೀಸ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅಂಥವರಿಗೆ ನಾರ್ಮಲ್ ಆಗಿರೋ ಭ್ರೂಣನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಜೆನೆಟಿಕ್ ಅನಾಲಿಸಿಸನ್ನು ಮಾಡ್ತೀವಿ. ಇನ್ನು ಕೆಲವರಲ್ಲಿ ಇಲ್ಲ ಗಂಡನ ಸೈಡ್ ಫ್ಯಾಮಿಲಿಯಲ್ಲಿ ಅಥವಾ ಹೆಂಡತಿಯ ಸೈಡ್ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾವುದೋ ಅಬ್ನಾರ್ಮಲ್ ಬೇಬೀಸು ಈ ಥರದ್ದೆಲ್ಲ ಇರೋವಂಥವರಿಗೆ ಈ ಜೆನೆಟಿಕ್ ಅನಾಲಿಸಿಸ್ನ ನಾವು ಮಾಡ್ತೀವಿ. ಸೊ ಈ ಥರ ಜೆನೆಟಿಕ್ ಅನಾಲಿಸಿಸ್ ಮಾಡಿ ಇರೋ ಭ್ರೂಣದಲ್ಲಿ ಬೆಸ್ಟ್ ಎಂಬ್ರಿಯೋ ಅಥವಾ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋನ ಸೆಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊತೀವಿ. ಎಸ್ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ಹಲೋ, ನಮಸ್ತೆ ರಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದೂರವಾಣಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಎಸ್ ಡಾಕ್ಟರ್, ನಾವು ಇದನ್ನು ಮುಂದುವರಿತಾ ತುಂಬ ಜನಕ್ಕೆ IVFನ ಯಾವಾಗ ಆಪ್ಟ್ ಮಾಡ್ಕೊಳ್ಬೇಕು ಅಂತಲೇ ಗೊತ್ತಿರೋದಿಲ್ಲ. ಅಂದರೆ ಯಾವ ಹಂತದಲ್ಲಿ ಹೋಗಬೇಕು. ಈಗ ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ ಹೆಣ್ಮಕ್ಳಿಗೆ, ಮತ್ತು ಬ್ಲಾಕ್ಡ್ ಟ್ಯೂಬ್ಸ್ ಅವರಿಗೆ ಮಾತ್ರ IVF ಹೇಗೆ ವರ್ಕ್ ಆಗುತ್ತೆ ಇದು? IVF ಫಸ್ಟ್ ಚಾಯ್ಸು, ಬ್ಲಾಕ್ಡ್ ಟ್ಯೂಬ್ಸ್ ಇರೋರಿಗೆ ಫಸ್ಟ್ ಚಾಯ್ಸು. ಹಾಗಂತ ಅವ್ರಿಗೆ ಮಾತ್ರ IVF ಮಾಡ್ತೀವಿ ಅಂತಿಲ್ಲ. ಬೇರೆ ಎಷ್ಟೊಂದು ಕಾರಣಗಳಿಗೆ ನಾವು IVF ಮಾಡ್ತೀವಿ. ತೀವ್ರವಾದ ಪುರುಷ ಬಂಜೆತನ ಅಂತ ಕರಿತೀವಿ, ಅಂದರೆ ಸಿವಿಯರ್ ಸ್ಪರ್ಮ್ ಅಬ್ನಾರ್ಮ್ಯಾಲಿಟೀಸ್ ಇರೋರಿಗೆ ನಾವು IVF ಚೂಸ್ ಮಾಡ್ತೀವಿ. ಇನ್ನು ಕೆಲವ್ರಿಗೆ PCOS ಅಂತ ಸಫರ್ ಮಾಡ್ತಾ ಇರ್ತಾರೆ, ಎಂಡೋಮೆಟ್ರಿಯೋಸಿಸ್ ಅಂತ ಕಾಯಿಲೆಯಲ್ಲಿ ಸಫರ್ ಮಾಡ್ತಾ ಇರ್ತಾರೆ. ಅವರು ಮಲ್ಟಿಪಲ್ IUIಸು ಮತ್ತು ಹಲವಾರು ಥರ ಟ್ರೀಟ್ಮೆಂಟ್ ತೊಗೊಂಡು ಅದು ಫೇಲ್ ಆಗಿರುತ್ತೆ. ಅಂಥವ್ರಿಗೂ ಸಹ ನಾವು ನೆಕ್ಸ್ಟ್ ಸ್ಟೆಪ್ IVF ಅಂತ ಕೌನ್ಸಿಲ್ ಮಾಡ್ತೀವಿ. ಆಮೇಲೆ ಕೆಲವು ಜನಕ್ಕೆ ಮೊಟ್ಟೆ ಕೌಂಟ್ಗಳು ತುಂಬ ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ಅಂಥವ್ರಿಗೂ ನಾವು IVFನ ಡೈರೆಕ್ಟಾಗಿ ಸಜೆಸ್ಟ್ ಮಾಡ್ತೀವಿ. ಎಸ್ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಬಿಲಾಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಬಿಲಾಲ್ ಅವರೇ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹಲೋ ಸರ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ ದಯವಿಟ್ಟು. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಬಿಲಾಲ್ ಅವರೇ. ಹಲೋ, ಕೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಎಸ್, ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿದ್ರೆ ಮಾತ್ರ ಪ್ರಶ್ನೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕೇಳಿಸೋದಿಲ್ಲ. ಎಸ್ ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ IVF ಯಾವ ರೀತಿ ಬ್ಲಾಕ್ ಟ್ಯೂಬ್ಸ್ ಅಲ್ವಾ ಅದು, ಅಂದರೆ ಅದು ಫಸ್ಟ್ ಆಪ್ಷನ್ ಅದಾಗಿರುತ್ತೆ ಅನ್ನುವಂಥದ್ದು. ಇನ್ನು ಸಾಕಷ್ಟು ಜನಕ್ಕೆ ಡಾಕ್ಟರ್, ತುಂಬ ಜನ ಇದರ ಬಗ್ಗೆ ಮಿತ್ಸ್ ಇದೆ ಅಂತ. ಅಂದರೆ IVF ಇಂದ ಏನಾದರೂ ಬೇರೆ ಹೆಲ್ತ್ ಪ್ರಾಬ್ಲಮ್ ಅಂದರೆ ಕ್ಯಾನ್ಸರಿಯಸ್ ಆಗಬಹುದಾ ಇದು, ಆ ರೀತಿ. ಅಂದರೆ ಮುಂದೆ ದಿನಗಳಲ್ಲಿ ಯಾವ ರೀತಿ ತಾಯಿಯ ಆರೈಕೆ ಮತ್ತು ಮಗುವಿನ ಆರೈಕೆ ಇರಬೇಕು ಅನ್ನುವಂಥ?
ಅದು ಕಂಪ್ಲೀಟ್ಲಿ ಫಾಲ್ಸು ಆಯಿತಾ. ಅದು ಮಲ್ಟಿಪಲ್ ರಿಸರ್ಚ್ಗಳು ಮಾಡಿದ್ದಾರೆ. ಸೊ ಯಾವುದೇ ಥರ ಇನ್ಕ್ರೀಸ್ ರಿಸ್ಕ್ ಆಫ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಯೂಟ್ರಸ್ ಕ್ಯಾನ್ಸರ್ ಆಗಲಿ, ಬಿಕಾಸ್ IVF ಮಾಡಿಸ್ಕೊಳ್ಳೋದ್ರಿಂದ ಏನೂ ಕಂಡುಬರಲ್ಲ. ಸೊ ಆರೈಕೆ ಪೋಸ್ಟ್ ಪ್ರೆಗ್ನೆನ್ಸಿ ಎನಿ ನಾರ್ಮಲ್ ಪ್ರೆಗ್ನೆನ್ಸಿಗೆ ಹೆಂಗೆ ಆರೈಕೆ ಮಾಡ್ಕೊತೀವೋ ಅಷ್ಟೇ ಇರುತ್ತೆ ಹೊರತು ಎಕ್ಸ್ಟ್ರಾ ಸ್ಪೆಷಲ್ ಕೇರ್ ಏನೂ ಬೇಕಾಗೋದಿಲ್ಲ. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಲತಾ ಅಂತ ಕರೆ ಮಾಡಿದ್ದಾರೆ ಮಂಗಳೂರಿಂದ. ನಮಸ್ತೆ ಲತಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದಮ್ಮ? ಓಕೆ ಮೇಡಮ್. ಮೇಡಮ್ ಏನಂತ ಹೇಳಿದ್ರೆ, ನಾನು 5 ಬಾರಿ IVF ಮಾಡಿಸಿದ್ದೇನೆ. ಓಕೆ. ಕೆಲಸ ಸಕ್ಸಸ್ ಆಗಲಿಲ್ಲ. ಇನ್ನು ಮುಂದೆ ಏನ್ ಮಾಡ್ಬೋದು ಮೇಡಮ್? ಯಾವ ಕಾರಣಕ್ಕಾಗಿ ಸಕ್ಸಸ್ ಆಗಿಲ್ಲ ಅಂದರೆ ಏನು ಸಮಸ್ಯೆಗೋಸ್ಕರ ಫಸ್ಟ್ ನೀವು IVF ಮಾಡಿಸ್ಕೊಂಡ್ರಿ ಲತಾ ಅವರೇ? ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್ಸ್ನವರು. ಇಂಪ್ಲಾಂಟೇಷನ್ ಆಗ್ತಿಲ್ಲ, ಎಲ್ಲ ಟೆಸ್ಟ್ಗಳು ಆಗಿದೆ. ಮಾಡಬೇಕು ಅಂತ ತೋಚುತ್ತಿದೆ ಮೇಡಮ್. ಓಕೆ. ಎಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದು ನೀವು? ಮಂಗಳೂರಲ್ಲಿ? ಮಣಿಪಾಲ್ ಇದ್ದ. ಓಕೆ. ಸೆಕ್ಷನ್ ಇದ್ದ. ಓಕೆ. ಯಾರಲ್ಲಿ ಸಮಸ್ಯೆ ಇತ್ತು ಅಂದರೆ ನಿಮ್ದು ಎಗ್ ಇದರಲ್ಲಿ ಏನಾದ್ರು ಸಮಸ್ಯೆ ಅಂತ ಹೇಳಿದ್ರಾ ಅಥವಾ ಹಸ್ಬೆಂಡ್ ಸ್ಪರ್ಮ್ಸ್ ಫ್ಯಾಕ್ಟರಲ್ಲಿ ಏನಾದ್ರು ಸಮಸ್ಯೆ ಅಂತ ಹೇಳಿದ್ರಾ? ಇಲ್ಲ, ಎರಡು ಕರೆಕ್ಟ್ ಇದೆ ಅಂತ ಹೇಳಿದ್ರು. ನಮ್ದು ಅಂದ್ರೆ ನಾನ್ ರೀಸನೇಬಲ್ ಇನ್ಫರ್ಟಿಲಿಟಿ ಅಂತ ಹೇಳಿದ್ರು. ಓಕೆ. ನಾವು IVF ಟ್ರೀಟ್ಮೆಂಟ್ಗೆ ಹೋಗ್ಬೇಕು. ಓಕೆ. 5 ಸತಿ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀರಾ ಅಥವಾ 5 ಸತಿ ಎಗ್ ಎಲ್ಲ ತೆಗೆದು ಮತ್ತೆ ಇಂಜೆಕ್ಷನ್ಸ್ ಕೊಟ್ಟು ಆ ಥರ ಟ್ರೈ ಮಾಡಿದಾರಪ್ಪ? ಇಲ್ಲ ಮೇಡಮ್, ನಾನು ಹೋಗುವಾಗ ನನಗೆ 35 ಏಜ್ ಆಗಿತ್ತು. ಅವಾಗ ಹೇಳಿದ್ರು, ನಿಮ್ಮ ಎಗ್ ತೆಗೆಯುವುದು ಬೇಡ, ನೀವು ಡೋನರ್ ಎಗ್ ಅಲ್ಲಿ ಟ್ರೈ ಮಾಡಿ, ಬೇಗ ಸಕ್ಸಸ್ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಡೋನರ್ ಎಗ್ ತಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ 5 ಬಾರಿ ಟ್ರಾನ್ಸ್ಫರ್ ಮಾಡಿದ್ದು. ನನ್ನ ಎಗ್ ಪಿಕಪ್ ಮಾಡಲೇ ಇಲ್ಲ ಅವರು, ಅದು ಬೇಡ ಅಂತ ಹೇಳಿ. ಓಕೆ. ಉಂಟು ಅಂತ. ಓಕೆ. ಈ ಥರದಕ್ಕೆ ನಾವು ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತ ಹೇಳಿ ಕರಿತೀವಿ ಲತಾ ಅವರೇ. ಓಕೆನಾ? ಸೊ ನಿಮ್ಮ ಗರ್ಭಕೋಶದ ಲೈನಿಂಗು ಮತ್ತು ಇದು ಏನಾದ್ರು ಹಿಸ್ಟ್ರೋಸ್ಕೋಪಿ ಆ ಥರದ್ದು ಏನಾದ್ರು ಪ್ರೊಸೀಜರ್ಸ್ ಮಾಡಿದ್ರಾ? ಲ್ಯಾಪ್ರೋಸ್ಕೋಪಿ ಮಾಡಿ ನೋಡಿತ್ತು ಫಸ್ಟ್ ಟೈಮ್. ಏನು ಪ್ರಾಬ್ಲಮ್ ಇಲ್ಲ, ಲೈನಿಂಗ್ ಎಲ್ಲ 9 ಪಾಯಿಂಟ್ ಹಾಗೆಲ್ಲ ಬರ್ತಿತ್ತು. ಎಂಡೋಮೆಟ್ರಿಯಂ ಥಿಕ್ನೆಸ್ ಎಲ್ಲ ಓಕೆ 8, 9 ಅಂತ ಎಲ್ಲ ಬರ್ತಿತ್ತು. ಓಕೆ. ಸೊ ಈ ಥರ ಸಮಸ್ಯೆಗಳಿಗೆ ನಮ್ಮಲ್ಲಿ ಅಡ್ವಾನ್ಸ್ ಫರ್ಟಿಲಿಟಿ ಕ್ಲಿನಿಕ್ ಅಂತ ನಾವು ಮಿಲ್ಲನಲ್ಲಿ ನಡೆಸ್ತಾ ಇದ್ದೀವಿ. ಸೊ ನೀವು ನಿಮ್ಮ ಹಳೆ ರಿಪೋರ್ಟ್ಸ್ನೆಲ್ಲ ತೊಗೊಂಡು ನಮ್ಮ ಹತ್ರ ಒಂದ್ಸತಿ ಭೇಟಿಯಾಗಿ ಅದನ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ನೆಕ್ಸ್ಟ್ ಯಾವ ಥರ ಸ್ಟೆಪ್ಪಿಗೆ ಹೋಗ್ಬೋದು ಅಂತ ನಾನು ಹೇಳ್ತೀನಿ ಲತಾ ಅವರೇ. ಎಸ್, ಧನ್ಯವಾದ ಲತಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈ ರೀತಿಯಾಗಿ ತುಂಬ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೂ ರಿಸಲ್ಟ್ಸ್ ಗೊತ್ತಾಗೋದಿಲ್ಲ. ಸಮ್ಟೈಮ್ಸ್ ನೀವು ಹೇಳ್ದಂಗೆ ಡಯಾಗ್ನಿಸಿಸ್ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಪತ್ತೆ ಹಚ್ಚೋದಕ್ಕೇ ಹಲವಾರು ವರ್ಷ ಹಿಡಿಯುತ್ತೆ. ಅದರಲ್ಲಿ ಒಂದು ಮುಖ್ಯ ಅಂಶ ಅಂದರೆ ಮೇಲ್ ಇನ್ಫರ್ಟಿಲಿಟಿ, ಅದು ಕೂಡ ಅನ್ನೋಟಿಸ್ಡ್ ಆಗಿ ಹೋಗುತ್ತೆ. ಸೊ ಅಂಥ ಕೇಸಸ್ಸಲ್ಲಿ ಡಾಕ್ಟರ್ ಯಾವ ರೀತಿಯಾಗಿ IVF ಅದಕ್ಕೆ ಹೆಲ್ಪ್ ಮಾಡುತ್ತೆ ಮೇಲ್ ಇನ್ಫರ್ಟಿಲಿಟಿ ಇದ್ದಲ್ಲಿ? ಸುಮಾರು ಜನ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಸ್ಟೇಜಲ್ಲಿ ಇರಲ್ಲ, ನಮಗೆ ಮೇಲ್ ಇಶ್ಯೂ ಇದೆ ಅಂತ ಹೇಳಿ. ಓಕೆನಾ? ಸೊ ಎಲ್ಲರೂ ಮುಂದೆ ಬಂದು ಟೆಸ್ಟ್ ಮಾಡ್ಕೊಬೇಕು. ಪ್ರೆಗ್ನೆನ್ಸಿ ಆಗಬೇಕಂದ್ರೆ 50% ಹೆಂಗೆ ಫೀಮೇಲಿಂದ ಫ್ಯಾಕ್ಟರ್ಸ್ ಇರುತ್ತೋ ಹಾಗೆ 50% ಮೇಲ್ ಫ್ಯಾಕ್ಟರ್ಸಿಂದನೂ ಸಹ ನಮಗೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಆಗ್ತಾ ಇರುತ್ತೆ. ಸೊ ಫಸ್ಟ್ ಥಿಂಗ್ ಈಸ್ ಅವ್ರದ್ದು ಅನಾಲಿಸಿಸ್, ಸೆಮೆನ್ ಅನಾಲಿಸಿಸ್ ಅಂತ ಟೆಸ್ಟ್ ಬರುತ್ತೆ. ಅದನ್ನು ನಾವು ಮಾಡಿಸ್ಕೊಂಡು ಅವ್ರದ್ದು ಕೌಂಟ್ ಹೇಗಿದೆ, ಅವ್ರದ್ದು ಮೊಟಿಲಿಟಿ ಹೇಗಿದೆ, ಮಾರ್ಫಾಲಜಿ ಹೇಗಿದೆ ಅಂತೆಲ್ಲ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ಕೊಳ್ಬೇಕು. ಅದನ್ನು ನೋಡಿ ಕೆಲವರಿಗೆ ತುಂಬ ಕಮ್ಮಿ ಇರುತ್ತೆ, ಕೌಂಟ್ ಆಗಿರ್ಬೋದು ಅಥವಾ ಮೊಟಿಲಿಟಿ ಆಗಿರ್ಬೋದು. ಆಮೇಲೆ ಮುಂಚೆ IUIs ಆ ಥರ ಎಲ್ಲ ಮಾಡಿಸ್ಕೊಂಡಿರ್ತಾರೆ, ಅದೆಲ್ಲ ಫೇಲ್ ಆಗಿರುತ್ತೆ. ಅಂಥವ್ರಿಗೆ ಥ್ರೂ IVF ಬೆಟರ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇರುತ್ತೆ. ಓಕೆ ಡಾಕ್ಟರ್, ಇನ್ನು IVF ಅಂದರೆ ಇದೊಂದು ರೀತಿ ಎಕ್ಸ್ಟರ್ನಲಿ ಆಗೋದ್ರಿಂದ ತಾಯಿಯ ಲೈಫ್ ಸ್ಟೈಲ್ ಇದಕ್ಕೆ ಮ್ಯಾಟರ್ ಆಗೋದಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನಕ್ಕಿರುತ್ತೆ. ಅಂದರೆ ಲೈಫ್ ಸ್ಟೈಲ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಈವನ್ ಸ್ಟ್ರೆಸ್ ಆಗಿರಬಹುದು. IVF ಅಲ್ಲೂ ಕೂಡ ಅದು ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನುವಂಥ? ಎನಿ ಪ್ರೆಗ್ನೆನ್ಸಿ ಹೆಲ್ದಿಯಾಗಿರಬೇಕು ಅಂತಂದರೆ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ನೋಡ್ತಾ ಇದ್ದೀವಿ ಇಂಪ್ರಾಪರ್
ಡಯಟ್ ಚೇಂಜಸ್ಸು ಆಯಿತಾ, ಅದೆಲ್ಲ ಡಯಟ್ರಿ ಹ್ಯಾಬಿಟ್ಸ್ ಎಲ್ಲನೂ ರೆಗ್ಯುಲರೈಸ್ ಮಾಡ್ಕೊಳ್ಬೇಕು, ರೆಗ್ಯುಲರ್ ಎಕ್ಸಸೈಸ್ ಇರಬೇಕು. ಆಮೇಲೆ ಸಿಕ್ಕಾಪಟ್ಟೆ ತೂಕ ಇರೋವಂಥವ್ರಿಗೂ ನಾವು ಸಕ್ಸಸ್ ರೇಟ್ ಕಮ್ಮಿ ಕಾಣಿಸ್ತಾ ಇದ್ದೀವಿ. ಸೊ ಅಂಥವರು ಸ್ವಲ್ಪ ತೂಕ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಬೆಟರ್ ಚಾನ್ಸಸ್ ಇರುತ್ತೆ. ಸೊ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸು ಮತ್ತು ಸ್ಟ್ರೆಸ್ಸು, ಮಾಡಿಫಿಕೇಷನು ಇಂಥದ್ದೆಲ್ಲ ಮಾಡಿಕೊಂಡ್ರೇ ನಮಗೆ ಅದು ಬೆಟರ್ ಚಾನ್ಸ್ ಮತ್ತು ಬೆಟರ್ ಸಕ್ಸಸ್ ನೋಡ್ಲಿಕ್ಕೆ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ. ನೀವು ಧನ್ಯವಾದಗಳು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಮಿಲಂತಿ ಫರ್ಟಿಲಿಟಿ ಸ್ಪೆಷಲಿಸ್ಟ್, 4ನೇ ಮಹಡಿ, ಫ್ಲಾಟ್ ನಂಬರ್ 7G, ಗ್ರಾಫೈಟ್ ಇಂಡಿಯಾ ಎದುರುಗಡೆ, ವೈಟ್ಫೀಲ್ಡ್, ಬೆಂಗಳೂರು 560048. ದೂರವಾಣಿ ಸಂಖ್ಯೆ 9513310580. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.